So the tax implications where the investment should give a better returns, at the same time it should be tax efficient. You should also save the tax, because there are some investments which are not exempted from tax. It is taxable, so it is considered as a taxable income. So if it is a taxable income, then there is no matter of even earning the returns. While investing, you should think about the tax. You should be able to save the tax. Tax cutting is also very important here. There are few investment products in market but have lock-in period which is exempted from tax. The best example here is ELSS, that is equity linked savings scheme. Equity linked savings scheme is a tax efficient investment product with the average returns, at least if you keep in a bank, how much you will get, at least minimum ಅಂತ ಹೇಳಿದರೆ ನೀವು ಯು ಮೇ ಅರ್ನ್ ಅಟ್ ಲೀಸ್ಟ್ 6.5 ನಿಮಗೆ ರಿಟರ್ನ್ ಸಿಗ್ಬೋದು. ಅಟ್ ಲೀಸ್ಟ್ ನಾವು ಇಟ್ ಹ್ಯಾಸ್ ರೆಡ್ಯೂಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್. So if you keep that amount in an equity linked savings scheme, so what happens is the investment will you will earn returns more than that of the deposits. At minimum 13 to 14% returns you will earn. But the main drawback of this investment is there is a lock-in period of minimum 3 years. ಮಿನಿಮಮ್ 3 ಇಯರ್ಸ್ ನೀವು ಆ ಅಮೌಂಟನ್ನು ಏನು ಮಾಡುವ ಹಾಗೆ ಇಲ್ಲ, ಟಚ್ ಮಾಡುವ ಹಾಗಿಲ್ಲ, ಮುಟ್ಟುವ ಹಾಗೆ ಇಲ್ಲ. ಅಂತೇಳಿದ್ರೆ ನಿಮಗೆ ಎಮರ್ಜೆನ್ಸಿ ಇದ್ದಾಗ ಅದನ್ನು ನೀವು ವಿಡ್ರಾ ಮಾಡುವ ಹಾಗೆ ಇಲ್ಲ. ದಟ್ ಈಸ್ ಒನ್ ಆಫ್ ದ ಮೇನ್ ಡ್ರಾಬ್ಯಾಕ್ ಹಿಯರ್. ಅದರ್ ದೆನ್ ದ್ಯಾಟ್, ವೆನ್ ಇಟ್ ಕಮ್ಸ್ ಟು ದ ಟ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ, ಇಟ್ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ದ ಟ್ಯಾಕ್ಸ್. ನಿಮಗೆ ಟ್ಯಾಕ್ಸ್ ನಿಮ್ಮ ಇದರಿಂದ ಬರುವಂಥ ರಿಟರ್ನ್ಸ್ ಏನುಂಟು ಅದರಿಂದ ನೀವು ಟ್ಯಾಕ್ಸನ್ನು ಉಳಿಸ್ಬೋದು. ಸೊ ಇನ್ವೆಸ್ಟರ್ ಶುಡ್ ಇಲ್ಲಿ ಮೇಯ್ನಾಗಿ ಏನು ಪಾಯಿಂಟ್ ನೋಡಬೇಕಂತ ಹೇಳಿದ್ರೆ, ಇನ್ವೆಸ್ಟರ್ ಶುಡ್ ಬಿ ಮೋರ್ ಫಾರ್ ದ ಸೇಕ್ ಆಫ್ ವೆಲ್ತ್ ಕ್ರಿಯೇಷನ್ಸ್ and not just with the objective of earning negligible returns and saving tax. ನಿಮ್ಮ ಮೇನ್ ಇಂಟೆನ್ಷನ್ ಇನ್ವೆಸ್ಟ್ಮೆಂಟ್ ಏನಾಗಬೇಕಂತ ಹೇಳಿದರೆ ವೆಲ್ತ್ ಜಾಸ್ತಿ ಮಾಡಬೇಕು. ನಿಮ್ಮಲ್ಲಿರುವಂಥ ಏನು ಪ್ರಾಪರ್ಟೀಸ್ ಏನುಂಟು ಅದನ್ನು ಜಾಸ್ತಿ ಮಾಡಬೇಕೇ ಹೊರತು ಒಂದು ಕಮ್ಮಿ ರಿಟರ್ನ್ಸನ್ನು ಅರ್ನ್ ಮಾಡಿ ಟ್ಯಾಕ್ಸನ್ನು ಸೇವ್ ಮಾಡುವಂಥದ್ದು ಮೇನ್ ಇಂಟೆನ್ಷನ್ ಆಗಿರಬಾರ್ದು. ಯು ಶುಡ್ ಇನ್ವೆಸ್ಟ್ ಫಾರ್ ದ ಸೇಕ್ ಆಫ್ ಕ್ರಿಯೇಟಿಂಗ್ ದ ವೆಲ್ತ್, ಇನ್ಕ್ರೀಸಿಂಗ್ ದ ವೆಲ್ತ್. ದಟ್ ಶುಡ್ ಬಿ ಮೋಟಿವ್ in while doing an investment. That is the first point. Tax implication should be considered before investing, before making an investment. Now the second one is rate of interest. So here rate of interest is the criteria that can be looked upon by the investor before starting to invest, because rate of interest, even if the returns are good, there cannot be guarantee of fixed rate, because all the major investment are subject to market risk. Especially ನೋಡಿ, ಈ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದರೆ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್, ಯು ಮೇ ಅರ್ನ್ ಡಬಲ್ ದ ಅಮೌಂಟ್. ನೀವು ಎಷ್ಟು ಇನ್ವೆಸ್ಟ್ ಮಾಡಿದರೆ ಅದರ 2 ಪಟ್ಟು ತೊಗೊಳ್ಬೋದು, 4 ಪಟ್ಟು ಬೇಕಾದರೂ ತೊಗೊಳ್ಬೋದು, ಅದೇ 0% ಕೂಡ ತೊಗೊಳ್ಬೋದು. ಥರ ಚಾನ್ಸ್ ಆರ್ ದೇರ್, ಬಿಕಾಸ್ ಆಲ್ ದೀಸ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಅ ಮಾರ್ಕೆಟ್ ರಿಸ್ಕ್. ನೋಡಿ, ಈಗ ಮ್ಯೂಚುವಲ್ ಫಂಡ್ ಬಗ್ಗೆ ಅಥವಾ ಇದರ ಬಗ್ಗೆ ಎಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತದೆ, ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತದೆ. ಬಟ್ ಅಟ್ ಲಾಸ್ಟಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಾದಮೇಲೆ ದೀಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ ಹೇಳಿ ನಿಮಗೆ ತೋರಿಸ್ತಾರೆ. ಅಂತ ಹೇಳಿದ್ರೆ ಎಲ್ಲ ಡಿಪೆಂಡ್ ಆಗಿರುವಂಥದ್ದು ಯಾವುದ್ರ ಮೇಲೆ ಅಂತ ಹೇಳಿದ್ರೆ ಮಾರ್ಕೆಟ್ ರಿಸ್ಕ್. ನೀವು ಜಾಸ್ತಿ ಕೂಡ ಅರ್ನ್ ಮಾಡ್ಬೋದು, ಅಟ್ ದ ಸೇಮ್ ಟೈಮ್ ಯು ಮೇ ಅರ್ನ್ ಆಲ್ಸೋ ನೆಗ್ಲಿಜಿಬಲ್ ರಿಟರ್ನ್ಸ್. ಸೊ ಬಿಕಾಸ್ ಆಲ್ ದೀಸ್, ನೀವು ಎಲ್ಲಿ ಜಾಸ್ತಿ ರಿಟರ್ನ್ಸ್ ಅರ್ನ್ ಮಾಡ್ತೀರಾ ಅಂತ ಹೇಳಿ ನೀವು ರಿಸ್ಕ್ ತೊಗೊಳ್ಳಿಕ್ಕೆ ರೆಡಿ ಇರಬೇಕು. ನಾನು ಹೇಳಿದೆ, ಎಲ್ಲಿ ನೀವು ಜಾಸ್ತಿ ರಿಸ್ಕ್ ತೊಗೊಳ್ತೀರೋ ಅಲ್ಲಿ ನಿಮಗೆ ಬರುವಂಥ ರಿಟರ್ನ್ಸ್ ಕೂಡ ಜಾಸ್ತಿ ಇರ್ತದೆ. ಅಟ್ ದ ಸೇಮ್ ಟೈಮ್ ಎಲ್ಲಿ ಕಮ್ಮಿ ರಿಟರ್ನ್ಸ್ ಇರ್ತದೋ ಅಲ್ಲಿ ರಿಸ್ಕ್ ಕೂಡ ಹಾಗೆ ಕಮ್ಮಿ ಇರ್ತದೆ. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಬ್ಯಾಂಕ್. ನೀವು ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟರೆ ನಿಮಗೆ ರಿಟರ್ನ್ಸ್ ಕಮ್ಮಿ, ಅದೇ ರಿಸ್ಕ್ ಕೂಡ ತುಂಬ ಕಮ್ಮಿ ಇರ್ತದೆ. ಅಲ್ಲಿ ರಿಸ್ಕ್ ತುಂಬ, ಎಸ್ಪೆಷಲಿ ನ್ಯಾಷನಲೈಸ್ ಬ್ಯಾಂಕಲ್ಲಂತೂ ರಿಸ್ಕ್ ತುಂಬ ಕಮ್ಮಿ ಇರುವಂಥದ್ದು. ಸೊ ಹಾಗಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಮ್ಯಾಟರ್ ಆಗ್ತದೆ ಬಿಫೋರ್ ಇನ್ವೆಸ್ಟ್ಮೆಂಟ್. ಸೊ ಹಿಯರ್ ಎಲ್ಲಿ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಸಿಗ್ತದೋ, ಎಲ್ಲಿ ರಿಟರ್ನ್ಸ್ ಜಾಸ್ತಿ ಇರ್ತದೋ ಅಲ್ಲಿ ನಿಮಗೆ ಫಿಕ್ಸ್ಡ್ ರೇಟ್ ಸಿಗ್ತದಂತ ಹೇಳಿ ಗ್ಯಾರಂಟಿ ಇರುವುದಿಲ್ಲ. ಬಟ್ ಯೂಶ್ವಲಿ ಯು ವಿಲ್ ಅರ್ನ್, ಯು ವಿಲ್ ನಾಟ್ ಲೂಸ್. ಅಟ್ ದ ಲಾಂಗ್ ಟರ್ಮಿಗೆ ನೀವು ತೊಗೊಂಡಾಗ ಇಟ್ ವಿಲ್ ನಾಟ್ ಮ್ಯಾಟರ್, ಬಿಕಾಸ್ ಇನ್ ದ ಲಾಂಗ್ ರನ್ ಯು ವಿಲ್ ಅರ್ನ್ ಅ sufficient return. So ಹಾಗಾಗಿ rate of interest takes a very important part here. That is also very important, because the past performance of the product can never be an indicator for its future returns, because all these are subject to again market risk. The returns are more, at the same time even the risk will also be more. So that is important point. Next, the third one is discipline and regularity in investment. So discipline and regularity in investment takes a very important role here, because it's a quality of successful investor. Wait and watch principle may be followed here. See, ಈ ಕೊರೋನಾ ಟೈಮಲ್ಲಿ, in this year especially 2020, what happened is share market has lost.
ತುಂಬ ಶೇರ್ ವ್ಯಾಲ್ಯೂಸ್ ಎಲ್ಲ ಏನಾಯಿತು, ಮೆನಿ ಆಫ್ ದ ಎಸ್ಪೆಷಲಿ ನ್ಯೂ ಎಂಟ್ರಪ್ರೆನ್ಯೂರ್ಸ್ ಎಲ್ಲ ಸ್ಟಾರ್ಟಪ್ ಕಂಪನೀಸ್ಗೆ ತುಂಬ ಹೊಡ್ತಾ ಬಿತ್ತು. ಸೊ ಇಲ್ಲಿ ಇದರಿಂದಾಗಿ ಯಾರು ಶೇರ್ ಮಾರ್ಕೆಟಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾಯಿದ್ರು, ದೇ ಹ್ಯಾವ್ ಶಿಫ್ಟೆಡ್ ಫ್ರಮ್ ಶೇರ್ ಮಾರ್ಕೆಟ್ ಟು ದ ಗೋಲ್ಡ್. ದಟ್ ಈಸ್ ವೈ ದ ಗೋಲ್ಡ್ ರೇಟ್ ಹ್ಯಾವ್ ಇನ್ಕ್ರೀಸ್ ಲೈಕ್ ಎನಿಥಿಂಗ್. ಗೋಲ್ಡ್ ರೇಟ್ ಈ ಒಂದು ಲಾಕ್ಡೌನ್ ಟೈಮಲ್ಲಿ ಎಷ್ಟು ಜಾಸ್ತಿ ಆಯ್ತು ಅಂತ ಹೇಳಿದ್ರೆ, ಬಿಕಾಸ್ ಮೋಸ್ಟ್ ಆಫ್ ದ ಪೀಪಲ್ ಹ್ಯಾವ್ ಸ್ಟಾಪ್ಡ್ ಇನ್ವೆಸ್ಟಿಂಗ್ ಇನ್ ಶೇರ್ ಮಾರ್ಕೆಟ್, ಬಿಕಾಸ್ ದ ಶೇರ್ ಮಾರ್ಕೆಟ್ ದ ಶೇರ್ ವ್ಯಾಲ್ಯೂ ಹ್ಯಾಸ್ ಡಿಕ್ರೀಸ್ಡ್. ಬಟ್ ಥಿಂಕಿಂಗ್ ಆಫ್ ದಟ್ ಪರ್ಟಿಕ್ಯುಲರ್ ಸಿಚುವೇಶನ್ ಇಟ್ ವಿಲ್ ನಾಟ್ ಕಂಟಿನ್ಯೂ ಅಲ್ವಾ. ಒಂದು ಪರ್ಟಿಕ್ಯುಲರ್ ಟೈಮ್ ಡ್ಯೂರೇಷನ್ಗೆ ಇದು ಕಂಟಿನ್ಯೂ ಆಗ್ಬೋದೇ ಹೊರತು ಅದು ಟಿಲ್ ಎಷ್ಟೋ ವರ್ಷಕ್ಕೆ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ವರ್ಷ ಪರ್ಟಿಕ್ಯುಲರ್ ಲಾಸಲ್ಲಿ ಆಯಿತು ಅಂತ ಹೇಳಿದರೆ ಇನ್ನು ಬರುವ ಅಪ್ಕಮಿಂಗ್ಸ್ ಇಯರ್ಸಲ್ಲಿ ಇಟ್ ಮೇ ಶೋ ಅ ಗುಡ್ ರಿಟರ್ನ್ಸ್. ಸೊ ಯು ಶುಡ್ ನಾಟ್ ವೆಯ್ಟ್ ಆ್ಯಂಡ್ ವಾಚ್ ಪ್ರಿನ್ಸಿಪಲ್ ನೀವು ಯಾವಾಗಲೂ ಫಾಲೋ ಮಾಡಬೇಕಾಗ್ತದೆ. ಇವತ್ತು ಲಾಸ್ ಆದರೂ ತೊಂದರೆ ಇಲ್ಲ, ನೆಕ್ಸ್ಟ್ ಬರುವಂಥ ಅಪ್ಕಮಿಂಗ್ ಇಯರ್ಸಲ್ಲಿ ಒಳ್ಳೆ ಪ್ರಾಫಿಟ್ ಆಗ್ಬೋದು ಅಂತೇಳಿ ದ್ಯಾಟ್ ಶುಡ್ ಬಿ ದೇರ್. ಅದು ನೀವು ಇನ್ವೆಸ್ಟ್ ಮಾಡುವಂಥದ್ದು ಏನು ಮಾಡ್ಬೋದು, ಸ್ಟಾಪ್ ಮಾಡ್ಬೋದು. ಆಲ್ವೇಸ್ ಯು ಶುಡ್ ರೆಗ್ಯುಲರ್ ಇರಬೇಕು ಇನ್ವೆಸ್ಟ್ ಮಾಡುವಾಗ. ಈಗ ನಿಮ್ಮ ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ, ಆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇರುವಾಗ ಅಲ್ಲಿ ಮಿನಿಮಮ್ 5 years ಅಂತ ಇರ್ತದೆ, 10 years ಅಂತ ಇರ್ತದೆ. ಸೊ ನೀವು 10 yearsಗೆ ಕಂಟಿನ್ಯೂ ಆಗಿ ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಪ್ರತಿ ತಿಂಗಳು ಅಂತ ಹೇಳಿ ಅಥವಾ ಕ್ವಾರ್ಟರ್ಲಿ ಆಗಿರ್ಬೋದು, ಹಾಫ್ ಇಯರ್ಲಿ ಇರ್ಬೋದು, ನೀವೇನು ಮಾಡಬೇಕು, ಒಂದು ಪರ್ಟಿಕ್ಯುಲರ್ ಒಂದು ಅಮೌಂಟ್ 1000 ನೀವು ಇನ್ವೆಸ್ಟ್ ಮಾಡ್ತಾಯಿದ್ದೆ ಅಂದರೆ 1000 ನೀವು ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಅದ್ರಲ್ಲಿ ನೀವೇನು ಮಾಡುವ ಹಾಗಿಲ್ಲ, ಅದರ ವ್ಯಾಲ್ಯೂಸ್ ಕಮ್ಮಿ ಆಯಿತು ಐ ವಿಲ್ ಡ್ರಾಪ್ ಇನ್ ಬಿಟ್ವೀನ್ ಅಂತ ಹೇಳಿ ನೀವೇನು ಡ್ರಾಪ್ ಮಾಡುವ ಹಾಗಿಲ್ಲ. ಯು ಶುಡ್ ಬಿ ರೆಗ್ಯುಲಾರಿಟಿ ಇನ್ವೆಸ್ಟ್ಮೆಂಟ್, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಹಿಯರ್ ಟು ಅರ್ನ್ ದ ಗೆಟ್ ಗುಡ್ ರಿಟರ್ನ್ಸ್. So I have shown some pictures here, it was not showing clearly. Okay, I'll go to the next point, that is inflation.